ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಇವಾಗ ವಿಡಿಯೋ ಮಾಡ್ತಾ ಇದ್ದೇನೆ. ಸ್ವಲ್ಪ ದಿನ ಆಯಿತು ನಾನು ವಿಡಿಯೋನ ಮಾಡಲಿಲ್ಲ, ಅಂದರೆ ವಿಡಿಯೋ ಹಾಕಿದ್ದೇನೆ ಸ್ವಲ್ಪ ಗಣಪತಿಯದ್ದೆಲ್ಲ ಸ್ವಲ್ಪ ಹಾಕಿದ್ದೇನೆ, ಹಾಗೆ ವಿಡಿಯೋ ಮಾಡಲಿಲ್ಲ, ಮನೆಯದ್ದೆಲ್ಲ ವಿಡಿಯೋ ಮಾಡಲಿಲ್ಲ. ಇವತ್ತು ಒಂದು ಸ್ಪೆಷಲ್ ಉಂಟು, ಹಾಗೆ ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು. ಅಂದರೆ 2 ದಿವಸಕ್ಕಿಂತ ಮುಂಚೆ ನನ್ನ ಮಗನ ಬರ್ತ್ಡೇ ಆಗಿತ್ತು, ಹಾಗೆ ಅದರ ಸೆಲೆಬ್ರೇಷನ್ ಒಂದು ಸಣ್ಣ ಮಟ್ಟಿನಲ್ಲಿ ಇವತ್ತು ಮಾಡುವ ಅಂತ ಹೇಳಿದ್ದೇವೆ. ಅಂದರೆ ಅವರಿಗೆ ಎಕ್ಸಾಮ್ ಎಲ್ಲ ಇತ್ತು, ಇಲ್ಲಿ ಓಣಂ ರಜೆಗಿಂತ ಮುಂಚೆ ಎಕ್ಸಾಮ್ ಆಗ್ತದೆ, ಹಾಗೆ 2 ಎಕ್ಸಾಮ್ ಇತ್ತು ಬಾಕಿ. ಹಾಗೆ ನಾನು ಬೇಡ ಇನ್ನು ಅದು ಕಳೆದೇ ಮಾಡುವ ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದೇನೆ. ಹಾಗೆ ಏನಿಲ್ಲ, ಒಂದು ಸಣ್ಣದಾಗಿ ಒಂದು ಮಾಡುವ ಅಂತೇಳಿ, ಜಾಸ್ತಿ ಏನು ಗ್ರ್ಯಾಂಡ್ ಏನಿಲ್ಲ. ಹಾಗೆ ನನ್ನ ಅಮ್ಮ ಎಲ್ಲ ಬರ್ತಾರೆ, ನಾವೇ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಮಾಡೋದು. ಹಾಗೆ 1K ಕೂಡ ಆಗಬೇಕು ಅಂತೇಳಿ ಆಸೆ ಇತ್ತು ನನಗೆ, ಇದರ ಜೊತೆವೇ ಮಾಡುವ ಅಂತ ಹೇಳಿ, ಬಟ್ ಆಗಲಿಲ್ಲ. ಓಕೆ, ನೋಡುವ, ನೆಕ್ಸ್ಟ್ ಮಾಡುವ. ಇಲ್ಲದಿದ್ದರೆ ಒಂದೇ ಖರ್ಚಲ್ಲಿ ಆಗ್ತಿತ್ತಲ್ಲ. ಅಲ್ಲ, ಏನು 1Kಗೇನು ದೊಡ್ಡ ಗ್ರ್ಯಾಂಡ್ ಏನು ಮಾಡೋದಿಲ್ಲ ನಾನು, ಯಾಕೆ ಸುಮ್ಮನೆ ಹಣ ಎಲ್ಲ ವೇಸ್ಟ್ ಮಾಡೋದು. ಅಂದರೆ ಇವತ್ತು ಹೇಗೂ ನಾವು ಮಾಡ್ತೇವಲ್ಲ, ಹಾಗೆ ಎಲ್ಲರೂ ಬರ್ತಾರಲ್ಲ, ಹಾಗೆ ಹೇಳುವ ಅಂತ ಹೇಳಿ ಇದ್ದೆ, ಬಟ್ ಆಗಲಿಲ್ಲ. ನೋಡುವ. ಹಾಗೆ ಇವತ್ತು ಅಡಿಗೆ ಮಾಡ್ತೇನೆ. ಈಗ ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ನಾನು, ಹಾಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿದೆ. ಅಂದರೆ ಈರುಳ್ಳಿ ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು, ಹಾಗೆ ಮೆಣಸೆಲ್ಲ ಫ್ರೈ ಮಾಡಲಿಕ್ಕಿತ್ತು, ಅದನ್ನೆಲ್ಲ ರೆಡಿ ಮಾಡಿಟ್ಟೆ. ಮಾಡಬೇಕು ಇನ್ನು ಅಡಿಗೆ. ಜಾಸ್ತಿ ಏನಿಲ್ಲ, ಸಿಂಪಲ್ಲಾಗಿ ಒಂದು 2-3 ಐಟಮ್ ಮಾಡ್ತೀನಿ ಅಷ್ಟೇ. ಮಕ್ಕಳು ಕೂಡ ಇವಾಗ ಎದ್ದಿಲ್ಲ, ನಿದ್ದೆಯಲ್ಲಿದ್ದಾರೆ. ಹಾಗೆ ನೋಡುವ ಇವತ್ತು ಏನೆಲ್ಲ ಆಗ್ತದೆ, ಯಾರೆಲ್ಲ ಬರ್ತಾರೆ ಅಂತ ಹೇಳಿ. ನೀವು ಕೂಡ ನನ್ನ ಜೊತೆ ಇರಿ. ಹಾಗೆ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ನಾನು ಇವಾಗ ಬೇಗ ಬೇಗ ಅಡಿಗೆ ಸ್ಟಾರ್ಟ್ ಮಾಡ್ತೀನಿ. ನಾನು ಅಡಿಗೆ ಯಾವುದನ್ನು ಶೇರ್ ಮಾಡೋದಿಲ್ಲ, ಜಸ್ಟ್ ಆದ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅಂದರೆ ತುಂಬ ಕೆಲಸ ಉಂಟಲ್ಲ, ವಿಡಿಯೋ ಮಾಡ್ತಾ ಇರುವಾಗ ಕೆಲಸ ಕೂಡ ಲೇಟ್ ಆಗ್ತದೆ, ಹಾಗೆ ಎಲ್ಲ ಆದ ಮೇಲೆ ನಿಮಗೆ ತೋರಿಸ್ತೀನಿ. ಧನ್ಯವಾದ. ಹಾಗೆ ಅಡಿಗೆ ಎಲ್ಲ ಆದ ನಂತರ ಇವಾಗ ನೋಡಿ ಮಧ್ಯಾಹ್ನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇಲ್ಲಿ ಕೇಕ್ ಕಟ್ಟಿಂಗಿನ ಟೈಮ್ ಆಗ್ತಾ ಬಂದಿದೆ, ಹಾಗೆ ಕೇಕ್ ಕೂಡ ಇವಾಗ ಸೆಟ್ ಮಾಡಿ ಇಡ್ತಾ ಇದ್ದೇನೆ. ಮಕ್ಕಳು ಕೂಡ ತುಂಬ ಖುಷಿಯಲ್ಲಿದ್ದಾರೆ. ನನ್ನ ಮಗನಿಗಂತೂ ತುಂಬ ಖುಷಿಯಾಗಿದ್ದಾನೆ, ಅವನು ಮೊನ್ನೆಯಿಂದ ವೆಯ್ಟ್ ಮಾಡ್ತಾ ಇದ್ದೇನೆ ಯಾವಾಗ ಕೇಕ್ ಕಟ್ಟಿಂಗ್ ಮಾಡೋದು ಅಂತ ಹೇಳಿ. ಹಾಗೆ ಆ ದಿನ ಇವತ್ತು ಬಂದಿದೆ ಅಂತೇಳಿ ಅವನು ಕೂಡ ತುಂಬ ಖುಷಿಯಲ್ಲಿದ್ದಾನೆ. ಹಾಗೆ ನನ್ನ ದೊಡ್ಡಮ್ಮ, ತಮ್ಮನ ಹೆಂಡತಿ, ಅಮ್ಮ, ಮಾವ ಎಲ್ಲರೂ ಬಂದಿದ್ದಾರೆ. ಹಾಗೆಯೇ ನನ್ನ ದೊಡ್ಡಮ್ಮನ ಮಗಳು ಕೂಡ ಇದ್ದಾಳೆ, ಅವಳ ಮಕ್ಕಳು, ಹಾಗೆ ನನ್ನ ಭಾವನ ಮಕ್ಕಳು ಎಲ್ಲ ಇದ್ದಾರೆ ನೋಡಿ. ಹಾಗೆಯೇ ಇವಾಗ ಚಾಕ್ಲೇಟ್ ಇತ್ತು, ಅದನ್ನು ಕೂಡ ಇವಾಗ ಸೈಡಲ್ಲಿ ಹಾಕ್ತಾ ಇದ್ದೇನೆ, ಸ್ವಲ್ಪ ಡೆಕೋರೇಷನ್ ಹಾಗೆ. ಇನ್ನು ಕೇಕ್ ಕೂಡ ಕಟ್ಟಿಂಗ್ ಮಾಡುವ. ಹಾಗೆ ಮಕ್ಕಳಿಗೆ ಬರ್ತ್ಡೇ ಅಂದರೆ ಅವರು ಅಂದರೆ ಕಾಯ್ತಾ ಇರ್ತಾರೆ, ಕೇಕೆಲ್ಲ ಯಾವಾಗ ಕಟ್ ಮಾಡೋದು. ನಾವು ಕೂಡ ನೆನಪು ಮಾಡದಿದ್ರು ಅವರಿಗೆ ನೆನಪಿರ್ತದೆ, ಮತ್ತು ಅದೇ ಚೊರೆ ಮಾಡ್ತಾ ಇರ್ತಾರೆ. ನನ್ನ ಮಗ ಕೂಡ ಹಾಗೆ ಮೊನ್ನೆಯಿಂದ ಚೊರೆ ಮಾಡ್ತಾ ಇದ್ದಾನೆ, ಯಾವಾಗ ಯಾವಾಗ ಅಂತೇಳಿ. ಹಾಗೆ ನಾನು ಪರೀಕ್ಷೆ ಎಲ್ಲ ಇತ್ತಲ್ಲ, ಅದು ಮುಗೀಲಿ ಅಂತ ಹೇಳಿ, ಅಂದರೆ ನಮಗೂ ಕೂಡ ಸ್ವಲ್ಪ ಫ್ರೀಯಾಗಿಯೇ ಮಾಡುವ ಅಂತೇಳಿ ಆಗ್ತಾಯಿತ್ತು. ಅಂದರೆ ಎಕ್ಸಾಮೆಲ್ಲ ಇದ್ದರೆ ಮತ್ತು ಮರುದಿವಸ ಕೂಡ ಅದರದ್ದೇ ಉದಾಸೀನ ಇರ್ತದೆ, ರಾತ್ರಿ ಎಲ್ಲ ಬರ್ತ್ಡೇ ಮಾಡಿದರೆ. ಹಾಗೆ ನಾನು ಮತ್ತು ನಮ್ಮ ಇಲ್ಲಿ ಓಣಂ ಕೂಡ ಬಂದಿದೆ, ಹಾಗೆ ಒಟ್ಟಿಗೆಲ್ಲ ಮಾಡುವ ಅಂತೇಳಿ ನಾನು ಶನಿವಾರ ದಿವಸ ಮಾಡ್ತಾ ಇದ್ದೇನೆ. ಅಂದರೆ 11ಕ್ಕೆ ಆಗಿದೆ ಅವನ ಬರ್ತ್ಡೇ, ಅಂದರೆ ಬುಧವಾರ ಆಗಿದೆ. ನಾನು ಪಾರ್ಟಿ ಮಾಡಿದ್ದು ಮಾತ್ರ ಶನಿವಾರ ಮಾಡಿದ್ದೇನೆ. ನೋಡಿ ಇವಾಗ ಕೇಕೆಲ್ಲ ಸೆಟ್ ಆಗಿದೆ, ಚಾಕ್ಲೇಟ್ ಎಲ್ಲ ಹಾಕಿ. ಹಾಗೆಯೇ ಈಗ ಆಚೆ ಮನೆಯವರು ಬರಲಿಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ, ಅವರನ್ನು ಕೂಡ ಕರೆದಿದ್ದೇವೆ. ಅವರು ಅಂದರೆ ನಿನ್ನೆ ಫಾರಿನಿಂದ ಬಂದದ್ದವರು, ನೆನೆಸದೆ ಒಂದು ಗೆಸ್ಟ್ ಅಂತಲೇ ಹೇಳ್ಬೋದು ನಮಗೆ. ಹಾಗೆ ತುಂಬ ಖುಷಿಯಾಯಿತು ಅವರು ಕೂಡ ಬಂದು ಜಾಯಿನ್ ಆದಕ್ಕೆ. ಹಾಗೆ ನೋಡಿ, ಇದು ಸಣ್ಣ ಮಗು ನನ್ನ ತಮ್ಮನದು, ಮತ್ತು ಆಚೆ ಕಡೆ ಗಂಡು ಮಗು ಇದ್ದಾನಲ್ಲ, ಅವನು ನನ್ನ ತಮ್ಮನ ಮಗನೇ, ಮತ್ತೊಂದು ನನ್ನ ದೊಡ್ಡಮ್ಮನ ಮಗಳ ಮಗಳು. ಹಾಗೆ ನನ್ನ ಅಮ್ಮ ಕೂಡ ನೋಡಿ ಅಲ್ಲಿ ಹತ್ತಿರ ಕೂತಿದ್ದಾರೆ. ಇವಾಗ ಮಕ್ಕಳು ಕಾಯ್ತಾನೆ ಇದ್ದಾರೆ ಯಾವಾಗ ಕಟ್ ಮಾಡೋದು ಅಂತ ಹೇಳಿ. ನೋಡಿ ಅವರು ಬಂದರು ಇವಾಗ. ಹಾಗೆ ಇನ್ನು ಕೇಕ್ ಕಟ್ಟಿಂಗ್ ಮಾಡೋದು, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಬಂದ್ರ ಅಂತ ಹೇಳಿ. ಇದು ನನ್ನ ದೊಡ್ಡಮ್ಮ ನೋಡಿ, ಇವಾಗ ಆಚೆ ಹೋಗ್ತಾ ಇದ್ದಾರಲ್ಲ. ಹಾಗೆ ನನ್ನ ಅಮ್ಮ ಅಲ್ಲಿ ಕಿಟಕಿ ಹತ್ತಿರ ನಿಂತದ್ದು ನನ್ನ ಅಮ್ಮ. ಹಾಗೆ ನೋಡಿ ಅವರು ಕೂಡ ಬಂದರು. ಇನ್ನು ಬೇಗನೆ ಕೇಕೆಲ್ಲ ಕಟ್ಟಿಂಗ್ ಮಾಡುವ. ಮಕ್ಕಳಿಗೂ ಕೂಡ ತುಂಬ ಸುಸ್ತಾಗಿದೆ, ತುಂಬ ಹೊತ್ತಾಯಿತು ಕಾಯುವುದು ಅಲ್ಲಿ ನಿಂತು. ಹಾಗೆ ನಾವು ಅಂದರೆ ಅದೊಂದು ಇತ್ತಲ್ಲ ಹೊತ್ತಿಸುವುದು, ಅದನ್ನು ಹೊತ್ತಿಸಿದ್ದು. ನಾನು ಹೊತ್ತಿಸುವಾಗ ಅದು ಹೊತ್ತಲೇ ಇಲ್ಲ, ನನ್ನ ದೊಡ್ಡಮ್ಮನ ಮಗಳ ಮಗ ಅವ ಹೊತ್ತಿಸುವಾಗ ರಪ್ಪ ಅದು ಹೊತ್ತಿ ಹೋಯಿತು. ನಾನು ಮತ್ತೆ ಕೂಡ ಇಲ್ಲಿ ಹೊತ್ತಿಸ್ತಾ ಇದ್ದೇನೆ ನೋಡಿ. ಹಾಗೆ ಮಕ್ಕಳು ಕೂಡ ತುಂಬ ದೂರ ಹೋಗಿ ನಿಂತಿದ್ದಾರೆ, ಅದು ಅಂದರೆ ಸಿಡಿತದಲ್ಲ ಒಂಥರ. ಹಾಗೆ ಕೊನೆಗೂ ಹೇಗೂ ಹೊತ್ತಿಸಿದೆ ನೋಡಿ. ಹಾಗೆ
ಇನ್ನು ಕೇಕ್ ಕೂಡ ಕಟಿಂಗ್ ಮಾಡುವ. ಹಾಗೆ ಇವಾಗ ಕೇಕೆಲ್ಲ ಕಟ್ಟಿಂಗ್ ಆದ ನಂತರ ನಿಯಾಂಶನಿಗೆ ಒಬ್ಬೊಬ್ಬರಾಗಿ ಕೇಕನ್ನು ಕೊಡ್ತಾ ಇದ್ದಾರೆ. ಈಗ ನನ್ನ ಮಾವ ಕೊಡ್ತಾ ಇದ್ದಾರೆ ಕೇಕನ್ನು, ಅಂದರೆ ನಿಯಾಂಶನ ಅಜ್ಜ ಕೇಕ್ ಕೊಡ್ತಾ ಇದ್ದಾರೆ. ಅವರ ಪ್ರೀತಿಯ ಮೊಮ್ಮಗ ಅವನು. ಹಾಗೆ ಅವನಿಗೂ ಕೂಡ ಹಾಗೆ ಅಜ್ಜ ಅಂದರೆ ತುಂಬ ಪ್ರೀತಿ. ಇಬ್ಬರು ಕೂಡ ಭಯಂಕರ ಒಂದು ಫ್ರೆಂಡ್ನಾಗಿದ್ದಾರೆ ಇಬ್ಬರು ಕೂಡ. ಹಾಗೆ ಇದು ನನ್ನ ದೊಡ್ಡಮ್ಮ, ನನ್ನ ಅಮ್ಮನ ಅಕ್ಕ, ಅವರು ಕೂಡ ಇವಾಗ ಕೇಕನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಇವಾಗ ನನ್ನ ಅಮ್ಮ ಕೇಕನ್ನು ಕೊಡ್ತಾ ಇದ್ದಾರೆ ನಿಯಾಂಶನಿಗೆ. ಇಲ್ಲಿ ಇವಾಗ ನಿಯಾಂಶನಿಗೆ ನಮ್ಯ ಕೇಕನ್ನು ಕೊಡ್ತಾ ಇದ್ದಾಳೆ ನೋಡಿ. ಹಾಗೆಯೇ ಇದು ನಾವಿರುವ ಮನೆಯ ಓನರ್. ಅವರು ನಿನ್ನೆ ಅಷ್ಟೇ ಗಲ್ಫಿನಿಂದ ಬಂದದ್ದು, ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅವರು ಬರ್ತಾರೆ ಅಂತೇಳಿ. ಹಾಗೆಯೇ ಒಂದು ಸರ್ಪ್ರೈಸ್ ಆಗಿ ಅವರು ಕೂಡ ನಮ್ಮ ನಿಯಾಂಶನ ಬರ್ತ್ಡೇಯಲ್ಲಿ ಜಾಯಿನ್ ಆದರು. ತುಂಬ ಖುಷಿಯಾಯಿತು. ಹಾಗೆಯೇ ನಾವು ನೆನೆಸದೆ ಇವರು ಬಂದಿದ್ದಾರೆ. ಹಾಗೆಯೇ ನಿಯಾಂಶನಿಗೆ ಗಿಫ್ಟ್ ಕೂಡ ಅವರು ಕೊಟ್ಟರು. ಹಾಗೆಯೇ ನೋಡಿ, ಇದು ನನ್ನ ತಮ್ಮನ ಹೆಂಡತಿ. ಹಾಗೆಯೇ ಇದು ನನ್ನ ದೊಡ್ಡ ಮಗಳು. ಹಾಗೆಯೇ ನೋಡಿ, ಇದು ಈಚೆ ಕಡೆ ಇರೋದು ದೊಡ್ಡಮ್ಮನ ಮಗಳ ಮಗ, ಮತ್ತು ಟೀ ಶರ್ಟ್ ಹಾಕಿದ್ದು ನನ್ನ ಭಾವನ ಮಗ. ಹಾಗೆಯೇ ನೋಡಿ, ನಾವೆಲ್ಲರೂ ಲಾಸ್ಟಿಗೆ ಒಟ್ಟಿಗೆ ನಿಂತೆಲ್ಲ ಫೋಟೋ ಎಲ್ಲ ತೆಗೆದ್ವಿ. ನಂತರ ಕೇಕ್ ಕೂಡ ಕಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಹಾಗೆಯೇ ಕೇಕ್ ಕಟ್ಟಿಂಗ್ ಅಂತೂ ಮುಗಿಯಿತು. ಇನ್ನು ಊಟದ ವ್ಯವಸ್ಥೆ ಉಂಟು. ಹಾಗೆ ಊಟ ಕೂಡ ಎಲ್ಲ ರೆಡಿ ಆಗಿದೆ ನೋಡಿ. ನಾನಿವತ್ತು ಬಿರಿಯಾನಿ ಮಾಡಿದ್ದೆ, ದಮ್ ಬಿರಿಯಾನಿ ಮಾಡಿದ್ದೆ. ತುಂಬ ಸೂಪರಾಗಿ ಬಂದಿದೆ ಬಿರಿಯಾನಿ ಮಾತ್ರ. ನೆಕ್ಸ್ಟ್ ಟೈಮ್ ಒಮ್ಮೆ ನಾನು ಮಾಡಿ ಇದನ್ನು ಶೇರ್ ಮಾಡಬೇಕು ಅಂತೇಳಿ ಉಂಟು. ಹಾಗೆಯೇ ಇಲ್ಲಿ ಕಚಂಬರ್ ಕೂಡ ಮಾಡಿದ್ದೇನೆ. ಆಮೇಲೆ ನಾನು ಚಿಕನ್ ಸಾರು ಕೂಡ ಮಾಡಿದ್ದೆ. ಚಿಕನ್ ಸಾರಿಗೆ ನಾನು ಕೋರಿ ರೊಟ್ಟಿಯನ್ನು ಕೂಡ ತಂದಿದ್ದೇನೆ. ಹಾಗೆಯೇ ಸ್ವಲ್ಪ ನಾನಿಲ್ಲಿ ತೊಗರಿಬೇಳೆ ದಾಲ್ ಮಾಡಿದ್ದೆ. ಹಾಗೆಯೇ ನೋಡಿ, ಸೇಮಿಗೆ ಪಾಯಸ ಕೂಡ ಮಾಡಿದ್ದೇನೆ. ಹಾಗೆಯೇ ಇವಾಗ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.